ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಫ್ರೆಂಡ್ಸ್, ನಾನು ರೈತರ ಸಾಲದ ಬಗ್ಗೆ ಬಹಳಷ್ಟು ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಬಹಳಷ್ಟು ಗೊಂದಲ ಕೂಡ ಮೂಡ್ತಾ ಇದೆ ಎಲ್ಲ ರೈತರಿಗೂ. ಅದಕ್ಕೋಸ್ಕರ ಇವತ್ತು ನಾನು ಅವರ 5 ಪ್ರಶ್ನೆಗಳಿಗೆ, ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಿದ್ದೇನೆ ಸಾಲ ಮನ್ನಾದ ಬಗ್ಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬರುತ್ತೆ, ಅದನ್ನು ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ಬರುತ್ತೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯಬೇಡಿ. ಸೊ ಫ್ರೆಂಡ್ಸ್, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆಗ ಹೇಳಿದಾಗಲಿಂದ ರೈತರಿಗೆ ಹಲವಾರು ಯೋಚನೆಗಳು ಬಂದಿವೆ, ಹಲವಾರು ಡೌಟ್ಗಳು ಬಂದಿವೆ. ಆ ಡೌಟ್ ನಾನು ಕ್ಲಿಯರ್ ಮಾಡ್ತಾ ಹೋಗಿದ್ದೇನೆ ನಿಮಗೆಲ್ಲರಿಗೂ. ಹಾಗೆ ಈಗ ಮತ್ತು 5 ಡೌಟ್ಗಳು ಬಂದಿವೆ ನಿಮಗೆ. 5 ಪ್ರಶ್ನೆ ಬಹಳಷ್ಟು ಜನ ರೈತರು ಕೇಳ್ತಿದ್ದಾರೆ ಸಾಲ ಮನ್ನಾದ ಬಗ್ಗೆ. ಆ 5 ಪ್ರಶ್ನೆಗಳಿಗೆ ಉತ್ತರ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡುವುದನ್ನು ನೀವು ಮರೆಯಬೇಡಿ. ಹಾಗೂ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ್. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಒಂದು ಕುಟುಂಬದಲ್ಲಿ ಎಷ್ಟು ಜನರ ರೈತರ ಬೆಳೆ ಸಾಲ ಮನ್ನಾ ಅಂತ. ನೀವು ಒಂದು ಕುಟುಂಬದಲ್ಲಿ ಒಬ್ಬ ರೈತನ ಬೆಳೆ ಸಾಲ ಅಷ್ಟೇ ಮನ್ನಾ. ಒಂದು ಕುಟುಂಬ ಅಂದರೆ ರೈತ, ಅವನ ಹೆಂಡತಿ ಹಾಗೂ ಅವನ ಮಕ್ಕಳು, ಇಷ್ಟೇ ಕುಟುಂಬ ಅಂತ ಹಿಡಿತಾರೆ. ಹಾಗೂ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಬಹಳಷ್ಟು ಜನ ಕೇಳಿದ್ದು, ಸರ್ಕಾರಿ ಕೆಲಸದಲ್ಲಿ ಇದ್ದರೆ ರೈತರ ಸಾಲ ಮನ್ನಾ ಆಗುತ್ತಾ ಅಂತ. ರೈತನ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಕೆಲಸದಲ್ಲಿದ್ದರೆ ಅವರ ಸಾಲ ಮನ್ನಾ ಆಗುತ್ತಾ ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಅವರ ಕುಟುಂಬದಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದು 20,000ಕ್ಕಿಂತ ಅವರು ಕಡಿಮೆ ಸಂಬಳ ಪಡೀತಿದ್ರೆ ಅವರ ರೈತರ ಸಾಲ ಮನ್ನಾ ಆಗುತ್ತೆ ಫ್ರೆಂಡ್ಸ್. ಅವರೇನಾದರೂ 20,000ಕ್ಕಿಂತ ಹೆಚ್ಚು ಪಡೀತಿದ್ರೆ ಸಂಬಳ, ಅವರ ರೈತರ ಸಾಲ ಮನ್ನಾ ಆಗುವುದಿಲ್ಲ. ಹಾಗೂ ಮೂರನೇ ಪ್ರಶ್ನೆ ಏನಪ್ಪ ಅಂದರೆ, ನಿಧನರಾದ ರೈತರ ಸಾಲ ಮನ್ನಾ ಆಗುತ್ತಾ ಅಂತ. ಸೊ ನೀವು ಬ್ಯಾಂಕಿಗೆ ಡೆತ್ ಸರ್ಟಿಫಿಕೇಟ್, ನಿಧನಗೊಂಡಂಥ ರೈತರ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಅವರ ಹೆಸರಿನಲ್ಲಿ ಇದ್ದ ಸಾಲ ಸಂಪೂರ್ಣ ಆಗುತ್ತೆ ಫ್ರೆಂಡ್ಸ್. ಸಂಪೂರ್ಣವಾಗಿ ಮನ್ನಾ ಆಗುತ್ತೆ ಅವರ ಹೆಸರಿನಲ್ಲಿದ್ದ ಸಾಲ. ಆ ಡೆತ್ ಸರ್ಟಿಫಿಕೇಟ್ ಅವರ ಕುಟುಂಬದಲ್ಲಿ ಇರುವವರೇ ಬ್ಯಾಂಕಿಗೆ ನೀಡಬೇಕು ಫ್ರೆಂಡ್ಸ್. ಹಾಗೂ ಪ್ರಶ್ನೆ ಏನಪ್ಪ ಅಂದರೆ, ಒಬ್ಬ ರೈತನ ಸಾಲ 2 ಬ್ಯಾಂಕ್ಗಳಿದ್ದರೆ ಯಾವ ರೈತರ ಬ್ಯಾಂಕ್ನಲ್ಲಿದ್ದ ಸಾಲ ಮನ್ನಾ ಆಗುತ್ತೆ ಅಂತ. ಸೊ ನೀವು ಯಾವುದು ಬ್ಯಾಂಕ್ನಲ್ಲಿ ಹೆಚ್ಚಿದೆ ನೋಡಿ ಸಾಲ, ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಸಾಲ ಮನ್ನಾ ಮಾಡೋದು. ಆ ಬ್ಯಾಂಕಿನಲ್ಲಿ ಸಾಲ ಮನ್ನಾ ಆಗುತ್ತೆ ಫ್ರೆಂಡ್ಸ್. ಒಂದೇ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಆಗುತ್ತೆ, 2 ಬ್ಯಾಂಕ್ನಲ್ಲಿನ ಸಾಲ ಮನ್ನಾ ಆಗುವುದಿಲ್ಲ. ಸೊ ಫ್ರೆಂಡ್ಸ್, ಈಗ ಇದು ಒಂದು ಏನಪ್ಪ ಅಂದರೆ ಪ್ರಶ್ನೆ, ರೇಷನ್ ಕಾರ್ಡ್ ಇಲ್ಲದಿದ್ದರೆ ರೈತನ ಬಳಿ ಸಾಲ ಮನ್ನಾ ಆಗೋದಿಲ್ವಾ ಅಂತ. ಸೊ ಇದು ಕೂಡ ಬಹಳಷ್ಟು ಜನರು ಕೇಳಿದ್ದು. ನೀವು ಇದು ತಪ್ಪು ತಿಳ್ಕೊಂಡಿದ್ದೀರಾ, ಸಾಲ ಮನ್ನಾ ಆಗುತ್ತೆ. ಅವರು ಬ್ಯಾಂಕ್ನಲ್ಲಿ ನೀವು ಹೇಳಬೇಕು ರೇಷನ್ ಕಾರ್ಡ್ ಇಲ್ಲ ಅಂತ. ಅದ್ರ ಬದಲಿಗೆ ಅವರು ಬೇರೆ ಡಾಕ್ಯುಮೆಂಟ್ ಕೇಳ್ತಾರೆ, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು. ಅದನ್ನು ಅವರಿಗೆ ನೀಡಿ ರೈತರ ಸಾಲ ಮನ್ನಾ ಆಗುತ್ತೆ ಫ್ರೆಂಡ್ಸ್. ಸೊ ಈ 5 ಪ್ರಶ್ನೆಗಳು ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಕೇಳಿದ್ರು. ಅವ್ರಿಗೆಲ್ಲರಿಗೂ ಈ 5 ಪ್ರಶ್ನೆಗಳಿಗಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬರುತ್ತೆ, ಅದನ್ನು ಕೂಡ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ಮಾಹಿತಿಯ ವಿಡಿಯೋಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಬರ್ತವೆ ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.